ನಾನೇ ಕಳ್ತನ ಮಾಡಿಸ್ಲಿ ಜಾನು. ನನ್ನನ್ನು ನಂಬಿ ಬಂದಿದ್ದು ನಿನಗೆ ಹೀಗಾಗೋಯ್ತಲ್ಲ ಅಂತೇಳಿ ಫೀಲ್ ಆಗ್ತಿದೆ. ನೀವೇನು ಫೀಲ್ ಆಗಬೇಡಿ. ಅಷ್ಟಕ್ಕೂ ನಿಮಗೆ ಯಾರು ಹೇಳಿದ್ದು ನನ್ನ ಒಡವೆ ಕಳ್ತನ ಆಯಿತು ಅಂತ? ಜಾನು, ನೀನೇ ಪೊಲೀಸ್ ಮುಂದೆ ನನ್ನ ಒಡವೆನು ಕಳ್ತನ ಆಗಿದೆ ಅಂತ ಹೇಳಿದೆ. ಹಾಗೆಲ್ಲ ಏನೂ ಆಗಿಲ್ಲ, ಸುಮ್ಮನೆ ಹೇಳಿದ್ದು. ಅಂದ್ರೆ ಕಳ್ತನ ಆಗಿರೋದು ನನ್ನ ಬ್ಯಾಗ್ ಅಷ್ಟೇ, ಒಡವೆ ಅಲ್ಲ. ಒಡವೆ ಎಲ್ಲಿ ಸೇಫ್ ಆಗಿರ್ಬೇಕು ಅಲ್ಲಿ ಸೇಫ್ ಆಗಿದೆ. ಜಾನು, ಹಾಗಿದ್ರೆ ಪೊಲೀಸ್ ಬಂದಾಗ ನನ್ನ ಒಡವೆನು ಕಳ್ತನ ಆಗಿದೆ ಅಂತ ಹೇಳಿದೆ. ಬರೀ ನಿಮ್ಮ ವಸ್ತುಗಳು ಮಾತ್ರ ಕಳ್ತನ ಆಗಿದೆ, ನನ್ನ ವಸ್ತುಗಳು ಕಳ್ತನ ಆಗಿಲ್ಲ ಅಂದ್ರೆ ಪೊಲೀಸಿಗೆ ನನ್ನ ಮೇಲೆ ಡೌಟ್ ಬರಲ್ವಾ? ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೇ. ವೆರಿ ನೈಸ್ ಜಾನು, ವೆರಿ ನೈಸ್. ಜಾನು, ಹಾಗಿದ್ರೆ ಒರಿಜಿನಲ್ ಒಡವೆ ಎಲ್ಲಿ ಸೇಫ್ ಆಗಿದೆ ಜಾನು? ಸಸ್ಪೆನ್ಸ್. ಕ್ಯಾ ಬಾತ್ ಹೈ, ವೆರಿ ಗುಡ್, ಬ್ರಿಲಿಯಂಟ್, ಬ್ರಿಲಿಯಂಟ್. ಜಾನು, ಹಾಗಿದ್ರೆ ಕಳ್ತನ ಆಗಿರೋ ಬ್ಯಾಗಲ್ಲಿ ಏನಿತ್ತು? ಕಲ್ಲು. ಕಲ್ಲು ಕಲ್ಲು ಕಲ್ಲು. ವೆರಿ ಗುಡ್, ವೆರಿ ಗುಡ್. ಅವರು ದೊಡ್ಡವರು, ದುಡ್ಡಿರೋರು, ಏನ್ ಬೇಕಾದ್ರೂ ಮಾಡ್ತಾರೆ. ಕೈ ಕಟ್ಕೊಂಡು ನಿಂತ್ಕೋಬೇಕಾಗಿರೋರ್ ಮುಂದೆ ಕೈ ಎತ್ತಕ್ ಹೋದ್ರೆ ನಾಳೆ ನಮ್ಮ ತಲೆನೇ ಹೋಗೋದು. ನಾನು ಇವನಿಗೆ ಬುದ್ಧಿ ಹೇಳ್ತೀನಿ ಬಿಡಿ. ನೀನು ಅವನಿಗೆ ಬುದ್ಧಿ ಹೇಳೋದು ಒಂದೇ, ಕೋಣದ ಮುಂದೆ ಕಿಂದ್ರಿ ಬಾರಿಸೋದು ಒಂದೇ. ಒಂದ್ಸಲ ಹೇಳದನ್ ಕೇಳದವನ್ನ ಮನುಷ್ಯ ಅಂತಾರೆ, ಪದೇ ಪದೇ ಹೇಳಿದ್ರು ಕೇಳದೆ ಇರೋರ್ನ ಏನಂತ ಹೇಳು? ಮೃಗ ಅಂತಾರೆ. ಸರಿಯಾಗಿ ಹೇಳಿದೆ. ಆ ಜಾತಿಗೆ ಸೇರಿದವನೇ ಇವನು. ಯಾವ ಗಳಿಗೆಯಲ್ಲಿ ಇವನ್ನ ಹೆತ್ಬಿಟ್ಟಿಯೋ ಅವತ್ತಿಂದ ಇವತ್ತವರೆಗೂ ಕಾಟ ಕೊಡ್ತಾನೆ ಇದ್ದಾನೆ. ದರಿದ್ರ, ಅವ್ನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿಯುತ್ತೆ. ಇವ್ರು ಬೈದ್ರು ಹೋಗೋದ್ರು, ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ನಿನ್ಗೇನು ಅನಿಸ್ತಾನೆ ಇಲ್ವೇನೋ? ಇವ್ರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆಗ್ಲೇ ನಿನ್ನ ಕರ್ಸು ಅಂದ್ರು ಕರೆಸ್ದೆ, ಈಗ ನಿನ್ನ ಕಳಿಸು ಅಂತಿದ್ದಾರೆ. ಅವಳು ಕಂಪ್ಲೇಂಟ್ ಕೊಡ್ತಾಳೆ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಅವಳು ಇಲ್ಲಿಗೆ ಬಂದ್ಲು ಅಂತ ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅವಳು ಯಾವಾಗ ನನ್ನ ಸ್ಟೇಷನ್ಗೆ ಕರೆದು ನನ್ನ ಕಾಲು ಹಿಡ್ಕೊ ಅಂತ ಹೇಳಿದ್ಲು, ಆಗ್ಲೇ ಅವಳು ಇಷ್ಟು ದೊಡ್ಡ ಪ್ಲಾನ್ ಮಾಡಿದಾಳೆ ಅಂತ ನನಗೆ ಗೊತ್ತಾಗಿದ್ದು. ಅದಕ್ಕೆ ಆ ಬ್ರೇಸ್ಲೆಟ್ನ ಅವಳ ಬ್ಯಾಗಲ್ಲೇ ಇಟ್ಟು ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡಿದ್ದು. ಕೇಳಿಸ್ಕೊಂಡ್ರಿ? ಕೇಳಿಸ್ಕೊಂಡ್ರ ನಿಮ್ಮ ಮಗ ಹೇಳಿದ್ದು? ಇದರಲ್ಲಿ ಒಂದೇನು ತಪ್ಪಿಲ್ಲ ರೀ. ನೀನ್ ಸರಿಯಾಗಿ ಮಾಡಿದ್ಯಾ ಕಣ. ನಿನ್ನ ಅರ್ಥ ಮಾಡ್ಕೊಳ್ಳೋರು ಮಾಡ್ಕೊಟ್ಟಿಲ್ಲ ಅಷ್ಟೇ. ಅಷ್ಟಕ್ಕೂ ನಾನು ಅವಳು ತಂಟೆಗೆ ಹೋಗ್ತಾಳಮ್ಮ. ಅವಳೇ ಬೇಕು ಅಂತ ನನ್ನ ಮೇಲೆ ಹಾಗೆ ಸಾಧಿಸ್ತಿರೋದು. ಅದಕ್ಕೆ ಅವಳು ವಾಪಸ್ ಅಲ್ಲಲ್ಲೇ ಕೊಡ್ತಾ ಇದ್ದೀನಿ. ನನ್ನ ತಂಟೆಗೆ ಬಂದರೂ ಪರವಾಗಿಲ್ಲ, ಆದರೆ ನಿನ್ನ ತಂಟೆಗೆ ಬಂದರೆ ಅವಳು ಯಾವಳಾದ್ರೂ ಸುಮ್ಮನೆ ಬಿಡಲ್ಲ. ಯಾಕೆ ಅವ್ನು ಹೊಡೆದ್ರಿ? ಬದ್ಲಾಗಿಂದ ಹೇಳ್ತಾ ಇದ್ದೀನಿ, ಅವ್ಳು ಸಾವಾಸ ಮಾಡ್ಬೇಡ, ಅವ್ಳು ಸಾವಾಸ ಮಾಡ್ಬೇಡ ಅಂತ. ಬಿಡದೇ ಇಲ್ಲ ಅಂತಾನೆ. ಎಂತ ಪಾಪಿ ಕೆತ್ಬಿಟ್ಟಿಯೇ? ಹೇಳಮ್ಮ. ಓಹ್, ಮಾತ್ರ ಕೊಡೋಕ್ ಬಂದ್ಯಾ? ಅಯ್ಯೋ, ಅದಕ್ಕೇನೋ ಟೈಮ್ ಇದೆ. ಅದ್ರ ಮುಂಚೆ ನಿಮ್ಗೆ ಸಿಡಿ ಕೊಡೋಣ ಅಂತ ಬಂದೆ. ತಗೊಳ್ಳಿ. ನಿಮ್ ನೋವು ಏನು ಅಂತ ನಂಗೆ ಅರ್ಥ ಆಗತ್ತೆ ಮಾವ. ಅದಕ್ಕೆ ಅರ್ಚನಾ ಅಕ್ಕ ಕೊಟ್ಟಿದ್ದ ಸ್ವೀಟ್ನ ನಾನು ನಿಮ್ಗೋಸ್ಕರ ತಂದಿದ್ದೀನಿ. ತಗೊಳ್ಳಿ ಮಾವ. ನನಗೆ ಮಾತ್ರ ಅಲ್ಲಮ್ಮ, ನಿನಗೂ ಅದೇ ಸಮಸ್ಯೆ ಅಲ್ವಾ? ಸರಿ, ಕೊಡು.
ನನಗೆ ಕೊಡದೇ ಇರೋ ಚಿರು ನಿನಗೂ ಕೊಡ್ಲಿಲ್ವಲ್ಲ. ಅರ್ಚನಾ ಕೊಟ್ಟಿರೋ ಸ್ವೀಟ್ನ ನನಗೆ ಅಂತ ತಂದಿದ್ದೀಯಾ, ಸೊ ಸ್ವಲ್ಪ ನೀನು ತಗ. ನನ್ನ ಹತ್ರನೂ ಇದೆ ಮಾವ. ಚಿರಾಗ್ ಅವ್ರು ತಿಂಡಿರ್ತಿದ್ದನ್ನ ಅಭ್ಯಾಸ ಮಾಡ್ಬಿಟ್ಟೆ. ಇಂಥ ಜುಗಾಟ್ ಕೆಲಸ ಮಾಡೋದ್ರಲ್ಲಿ ನಾನು ತುಂಬಾ ಬಲ್ಬಿಟ್ಟಿದ್ದೀನಿ. ಓ, ಇಷ್ಟೆಲ್ಲ ಮಾಡಿದ್ಯಾ? ತುಂಬಾ ಜಾಣ ಇದೆಯಮ್ಮ ನೀನು. ಹ್ಞೂ ಮಾವ, ಇವಾಗ ನಿಮ್ಮ ಹತ್ರನೂ ಸ್ವೀಟ್ ಇದೆ, ನನ್ನ ಹತ್ರನೂ ಸ್ವೀಟ್ ಇದೆ. ಈಗ ತಿನ್ನಿ. ಸೊಸೆಯಾಗಿ ನಿನಗೆ ನನ್ನ ಮೇಲಿರೋ ಪ್ರೀತಿ ಮಗಾಗಿ ಚಿರುಗಿ ಇಲ್ದೆ ಹೋಯ್ತಲ್ಲ. ಏನ್ ಮಾಡೋದು, ಎಲ್ಲ ನನ್ನ ದುರಾದೃಷ್ಟ. ಯೋಚನೆ ಮಾಡ್ಬೇಡಿ ಮಾವ, ಒಂದಲ್ಲ ಒಂದ್ ದಿವಸ ಅವ್ರು ಸರಿ ಹೋಗ್ತಾರೆ. ನಿಮ್ ಜೊತೆನೂ ಪ್ರೀತಿಯಿಂದ ಮಾತಾಡ್ತಾರೆ ಅನ್ನೋ ನಂಬಿಕೆ ನನ್ಗಿದೆ. ನಾನು ಕೂಡ ಅದೇ ನಂಬಿಕೆಯಲ್ಲಿದ್ದೀನಮ್ಮ. ನೋಡೋಣ ಆ ಕಾಲ ಯಾವಾಗ ಕೂಡ ಬರುತ್ತೆ ಅಂತ. ನನ್ನ ಸಮಸ್ಯೆ ಬಗೆಹರಿಯುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿನ್ನ ಬಾಳಲ್ಲಿ ಬಂದಿರೋ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯಲಿ ಅಂತ ನಾನು ಆಶಿಸ್ತೀನಮ್ಮ. ನಿಮ್ ತರಾನೇ ನಾನು ಅದೇ ನಂಬಿಕೆಯಲ್ಲಿದ್ದೀನಿ ಮಾವ. ಅಂದ್ರೆ ಇಬ್ರು ಸಮಾನ ಮನಸ್ಕರು ಅಂತ ಆಯ್ತು.